ಎಲ್ಲೆಂದರಲ್ಲಿ ಬಿದ್ದಿರುವ ಸಾರಾಯಿ ಬಾಟಲಿಗಳು, ಸಿಗರೆಟ್ ಪ್ಯಾಕ್ಗಳು, ಪ್ಲಾಸ್ಟಿಕ್ ತ್ಯಾಜ್ಯಗಳು, ಎದೆಯುದ್ದ ಬೆಳೆದು ನಿಂತಿರುವ ಮುಳ್ಳಿನ ಗಿಡಗಂಟೆಗಳು, ರಸ್ತೆ ಮೇಲೆಲ್ಲ ಗುಟ್ಕಾ ತಿಂದು ಉಗುಳಿರುವ ಕೆಂಪು ರಂಗೋಲಿ. ಇದನ್ನು ನೋಡ್ತಾ ಇದ್ದರೆ ಇದೊಂದು ಭವ್ಯ ಇತಿಹಾಸ ಸಾರುವ ಹೆಮ್ಮೆಯ ಕೋಟೆಯೋ ಅಥವಾ ಯಾರಿಗೂ ಬೇಡವಾದ ಪಾಳು ಬಿದ್ದ ಪ್ರದೇಶವೋ ಎನ್ನುವ ಅನುಮಾನ ಕಾಡದಿರದು. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಮುದಗಲ್ ಪಟ್ಟಣದಲ್ಲಿರುವ ಐತಿಹಾಸಿಕ ಕೋಟೆ ಇಂದು ನಿರ್ವಹಣೆ ಇಲ್ಲದೆ ಸಂಪೂರ್ಣ ಅಳಿವಿನಂಚಿಗೆ ತಲುಪಿದೆ. ಇಂದು ತನ್ನ ಅಳಿವು ಉಳಿವಿನ ಅಸ್ತಿತ್ವಕ್ಕಾಗಿ ಹೋರಾಡ್ತಾ ಇದೆ. ಮುದಗಲ್ ಕೇವಲ ಕೋಟೆಯಲ್ಲ, ಶತಮಾನಗಳ ಕೋಮು ಸೌಹಾರ್ದತೆಯ ಜೀವಂತ ಸಾಕ್ಷಿ. ಇಲ್ಲಿನ ನೂರಾರು ವರ್ಷಗಳ ಇತಿಹಾಸವಿರುವ ಮೊಹರಂ ಹಬ್ಬ ಹಿಂದೂ ಮುಸ್ಲಿಂ ಬಾಂಧವರ ಭಾವನಾತ್ಮಕ ಬೆಸುಗೆಯಾಗಿದೆ. ಮಾನವೀಯ ಮೌಲ್ಯ, ಕೋಮು ಸೌಹಾರ್ದತೆ ಮತ್ತು ಜಾತ್ಯತೀತತೆಗೆ ಹೆಸರಾದ ಇಡೀ ಊರಿನ ಭವ್ಯ ಸಂಸ್ಕೃತಿಯನ್ನು ಈ ತಾಣಗಳು ಜಗತ್ತಿಗೆ ಸಾರ್ತಾ ಇವೆ. ಆದರೆ ಕಲ್ಯಾಣ ಎಂದು ಹೆಸರಿಟ್ಟುಕೊಂಡಿರುವ ಈ ನಾಡಿನಲ್ಲಿ ಈ ಸ್ಮಾರಕಗಳ ಕಲ್ಯಾಣ ಮಾತ್ರ ಇಂದಿಗೂ ಮರೀಚಿಕೆಯಾಗಿಯೇ ಉಳಿದಿದೆ. ಮುದಗಲ್ ಕೋಟೆಯ ಬಗ್ಗೆ ಹೇಳಕ್ಕೆ ಬಾಯ್ನೇ ಇಲ್ಲ ಸರ್. ಅದೇ ಟೈಪ್ನ ಈಗ ಏನಿದೆ 500 ಅಲ್ಲ 1000 ವರ್ಷ ಆದ್ರೂ ಇತಿಹಾಸ ಇದೆ. ಈಗ ಬರ್ತಾ ಇದ್ದಾರೆ ಒಳ್ಳೆ ಬಂದು ನಾವು 2-3 ಸತಿ ನಾವು ಮನೆ ಪತ್ರ ಕೊಟ್ಟಿದ್ದೇವೆ, ಪ್ರವಾಸೋದ್ಯಮ ಇಲಾಖೆಗೆ ಬಂದು ಕೊಟ್ಟಿದ್ದೇವೆ. ಮತ್ತು ಇಲ್ಲೇನ ಕರೆಸಿದ್ದೇವೆ, ಗುಲ್ಬರ್ಗಲಿಂದ ಬಂದಾರ, ಬೆಂಗಳೂರಲ್ಲಿ ಬಂದಿದ್ದಾರೆ. ಬರೋದು ನೋಡೋದು ಹೋಗೋದು, ನಿಮ್ಮ ಆತಪ್ಪ ಕೋಟೆ ನಿಮ್ದು ಸ್ವಚ್ಛ ಮಾಡ್ತೀವಿ ಅದು ಮಾಡ್ತೀವಿ. ಅವ್ದು ಯಾವುದೋ ಅಧಿಕಾರಿಗಳು ಮಾಡ್ತಾ ಇಲ್ಲ ಸರ್, ಜನಪ್ರತಿನಿಧಿಗಳು ಮಾಡ್ತಾ ಇಲ್ಲ. ಎಲ್ಲೇ ನಮ್ದು ಏನಂದ್ರೆ ಇಲ್ಲಿಂದ ಹೋಗ್ತಾರೆ ಅಷ್ಟು ವಾಸನೆ ಹೊಡಿತಾ ಇದೆ ಸರ್. ಅಷ್ಟೆಲ್ಲ ಗಿಡ ಮರಗಳು ಬೆಳೆದ್ಬಿಟ್ಟಿದ್ದಾರೆ. ಇಲ್ಲಿ ಅಡ್ಡಾಡಕ್ಕೂ ಒಬ್ಬರು ಇಲ್ಲಿ ಹೆಣ್ಮಕ್ಳಿಗೆ ಮಹಿಳೆಯರು ಸಹಿತ ಅಡ್ಡಾಡಕ್ ಆಗ್ತಾ ಇಲ್ಲ ಸರ್. ಅಷ್ಟು ಭಯ ವಾತಾವರಣ ಇದಾಗಿದೆ ಸರ್. ಅದೇ ಟೈಮ್ ಅಧಿಕಾರಿಗಳಿಗೂ ಮತ್ತು ಜನಪ್ರತಿನಿಧಿ ಅವರಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ, ತಾವು ಜನಪ್ರತಿನಿಧಿಗಳಾಗಿದ್ರಿ ಮತ್ತು ಅಧಿಕಾರಿಗಳಲ್ಲಿದ್ರಿ, ಈ ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಪಟ್ಟವರು ತಾವೇನು ಇದು ಮಾಡ್ತಿದ್ರಿ ಅದನ್ನ ಸ್ವಲ್ಪ ಎಚ್ಚೆತ್ತುಕೊಂಡು ಇಲ್ಲಿ ಇರ್ತಕ್ಕಂಥ ಕೋಟೆಯ ಸುತ್ತಮುತ್ತ ಇರತಕ್ಕಂಥ ಗಿಡಗಂಟೆಗಳಾಗಿರ್ಬೋದು, ಉಳವು ಪುಡಿಗಳಾಗಿರ್ಬೋದು, ಆನಂತರ ದಿನ ನೈಟ್ ಸರ್ ಇದು ಪ್ರವಾಸೋದ್ಯಮ ಇಲಾಖೆ ಹೋಯ್ತು ಇಲ್ಲೋ ಸತ್ತಿದೆ ಗೊತ್ತಿಲ್ಲ. ಆನಂತರ ಇಲ್ಲಿ ಏನಾಗ್ತದೆ, ದಿನ ಕುಡಿದು ತಿಂದು ಮಜೆ ಮಾಡಿ ಆನಂತರ ಬೀಡಿ ಸಿಗರೇಟ್ ಸೇದಿ ಬರ್ತಕ್ಕಂಥ ವಹಿವಾಟಿಗೆ ಇವು ಸಹಿತ ನಡೀತಾ ಇದ್ರು ಸರ್. ಇಲ್ಲಿ ಆ ಥರ ತಾವು ಇಲ್ಲಿ ಏನು ಕಾವಲುಗಾರನ ಇಟ್ಟಿದ್ರಿ ಅವ್ರಿಗಿನ್ನು ಒಂದು ಎಚ್ಚರಿಕೆ ಒಂದು ಹೇಳಿಕೆ ಕೊಡ್ಬೇಕು. ತಾವು ತಿಂಗಳಷ್ಟು ಪಗಾರ ತಗೊಂತ ಇದ್ದಾರೆ ಅವ್ರು ಆ ಥರ ಕೆಲಸ ಮಾಡ್ಬೇಕು. ಅದೇ ಟೈಮ್ ಇಲಾಖೆಗೆ ಮತ್ತು ಇದನ್ನು ಪೂರ್ತಿ ಬೇಜವಾಬ್ದಾರಿ ಆಯ್ತು ನಮ್ಮ ಮುದಗಲ್ ಕೋಟೆಯ ಒಂದು ಇದರಿಂದ. ಅದಕ್ಕೆ ಅವರು ಕೋಟೆಯ ಏನು ಪ್ರವಾಸೋದ್ಯಮ ಇಲಾಖೆ ಇರ್ಬೋದು, ಕರ್ನಾಟಕ ಸರ್ಕಾರ ಇರ್ಬೋದು ಸರ್. ಈಗ ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಈ ಕಡೆ ಸ್ವಲ್ಪ ರಾಯಚೂರು ಡಿಸ್ಟಿಕ್ ಗಮನ ಹರಿಸಿ ಅವರಲ್ಲಿ ಮನವಿ ಸರ್. ಆನಂತರ ನಮ್ಮಲ್ಲಿ ಇರ್ತಕ್ಕಂಥದ್ದು ಒಂದು ಅಭಿವೃದ್ಧಿ ಕೊಂಟಿತ್ತು ಸರ್. ನಮ್ಮ ಈದಿನ.com ತಂಡ ಮುದಗಲ್ ಕೋಟೆಗೆ ಭೇಟಿ ನೀಡಿದಾಗ ಸ್ಥಳೀಯ ನಿವಾಸಿಗಳು ಪುರಸಭೆಯ ಬೇಜವಾಬ್ದಾರಿತನದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೋಟೆ ಈಗ ಇತಿಹಾಸ ಇದೆ ಸರ್. ನಮ್ಮ ಮುದಗಲ್ ಕೋಟೆ ಇತಿಹಾಸ ಇದೆ. ಈ ಕೋಟೆ ಸುತ್ತಮುತ್ತ ಇರತಕ್ಕಂತ ಎಲ್ಲಾ ಹಳ್ಳಿ ಜನ ಇವತ್ತು ಮುದಗಲ್ ಬಗ್ಗೆ ಬಹಳ ಹೊಗಳ್ತಾರ. ಮುದಗಲ್ ನೋಡಕ ಪ್ರವಾಸಿ ತಾಣವಾಗ್ಬೇಕಾಗಿತ್ತು. ಇಷ್ಟದ್ಲೇ ಪ್ರವಾಸಿ ತಾಣವಾಗ್ಬೇಕಾಗಿತ್ತು ಸರ್. ಇಬ್ರು ಮಾಜಿ ಶಾಸಕರು, ಹಾಲಿ ಶಾಸಕರು ಬರೇ ಪೊಳ್ಳು ಭರವಸೆ ನೀಡ್ತಾರ. ನಾನು ಶಾಸಕನ ಆದ ತಕ್ಷಣ ಈ ಮುದಗಲ್ ಕೋಟೆಯನ್ನ ಒಂದು ಟೂರಿಸ್ಟ್ ಹೋಮ್ ಅಂದ್ರೆ ಪ್ರವಾಸಿ ತಾಣವಾಗಿ ಮಾಡ್ತೇನೆ ಅಂತ ಹೇಳ್ತಾರ. ಈಗ ಪ್ರವಾಸಿ ತಾಣ ಅಲ್ಲ ಸರ್, ಇದು ಸ್ವಚ್ಛತೆ ಮಾಡಕ್ ಗತಿ ಇಲ್ಲ. ಇವಾಗ ಸ್ವಚ್ಛತೆನೇ ಇಲ್ಲ ಇಲ್ಲಿ. ಮುದಗಲ್ಲಲ್ಲಿ ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ಆ ಜಾಲಿ ಕಂಟಿಗಳ ಇವೆಲ್ಲ ಬೆಳೆದಾವ, ಅವನ್ನೆಲ್ಲ ಕಟ್ ಮಾಡಿ ಕೇಸಿ ಸ್ವಚ್ಛತೆ ಮಾಡಿದ್ರೆ ಅದು ತಿರ್ಗಾ 1 ವರ್ಷ ಆದ್ರೆ ಮತ್ತೆ ತಿರ್ಗಾ ಬೆಳಿತೈತಿ. ಆ ಸಂಘ ಸಂಸ್ಥೆಗಳು ಎಲ್ಲಿವರೆಗೆ ಮಾಡ್ತಾರೆ ಸರ್? ಪ್ರವಾಸಿ ತಾಣ ಆದ್ರಪ್ಪ ಅಂದ್ರ ಸರ್ಕಾರದ ಅಧೀನದಾಗ ಬರ್ತದ. ಅವ್ರು ವರ್ಷ ತಮ್ಮ ಕೆಲಸ ತಾವು ಮಾಡ್ತಾ ಇರ್ತಾರ. ಶಾಸಕರು ಹೇಳ್ತಾರೆ ನಾವು ಆಯ್ತು ಅದಕ್ಕೆ ಅಷ್ಟು ಬಿಡುಗಡೆ ಮಾಡಿದ್ವಿ, ಇಷ್ಟು ಬಿಡುಗಡೆ ಮಾಡಿನಿ ಅಂತಾರೆ. ಈ ಮೊನ್ನೆ ಹೇಳಿದ್ರು 1 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ನಾನು ಮುದಗಲ್ ಕೋಟೆ ಅಭಿವೃದ್ಧಿಗೋಸ್ಕರ. ಯಾವುದಿಲ್ಲ ಸರ್, ಎಂತೂ ಇಲ್ಲ. ಅವ್ರು ಹೇಳಿ ಆಶ್ವಾಸನೆ ಕೊಟ್ಟು 6 ತಿಂಗಳಾಯ್ತು, ಇನ್ನುವರೆಗಾಗಲಿ ಅದ್ರ ಬಗ್ಗೆ ಏನಿಲ್ಲ. ಸಾವಿರಾರು ವರ್ಷಗಳ ಇತಿಹಾಸವಿರುವ ನಮ್ಮೂರಿನ ಕೋಟೆಯನ್ನು ಉಳಿಸಿಕೊಳ್ಳಲು ಸರ್ಕಾರ ಮತ್ತು ಅಲ್ಲಿನ ಪುರಸಭೆ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ. ಸ್ವಚ್ಛತೆ ಕಾಪಾಡಿಕೊಳ್ಳದೆ ಕೋಟೆಯನ್ನು ಹಾಳುಗೆಡುತ್ತಿದ್ದಾರೆ.
ಕೋಟೆಯಲ್ಲಿ ನಿಲ್ಲುವುದಕ್ಕೂ ಆಗ್ತಾ ಇಲ್ಲ. ಅಷ್ಟೊಂದು ಗಲೀಜು ಆವರಿಸಿದೆ. ಯಾವುದೇ ಅಭಿವೃದ್ಧಿಯ ಬಗ್ಗೆ ಚಿಂತನೆ ನಡೆಸಿಲ್ಲ. ಗಿಡ ಮರಗಳು ಬೆಳೆದು ನಿಂತಿವೆ. ಹೆಂಗಸರು ಮಕ್ಕಳು ಓಡಾಡಲು ಭಯಪಡುವಂತಾಗಿದೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಜವಾಬ್ದಾರಿಯಿಂದ ವರ್ತಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಕಲ್ಯಾಣ ಕರ್ನಾಟಕದ ಹೆಮ್ಮೆಯ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಮುದಗಲ್ ಪಟ್ಟಣ ಐತಿಹಾಸಿಕವಾಗಿ ತನ್ನದೇ ಆದ ಚರಿತ್ರೆಯನ್ನು ಹೊಂದಿದೆ. ಉತ್ತರಕ್ಕೆ ಕೃಷ್ಣ, ದಕ್ಷಿಣಕ್ಕೆ ತುಂಗಾಭದ್ರಾ ನದಿಗಳ ನಡುವಿನ ಪ್ರದೇಶವೇ ಮುದಗಲ್. ಬಹಮನಿ ಅರಸರ ಕಾಲದಲ್ಲಿ ಈ ಪ್ರದೇಶವನ್ನು ದೋಬ್ ಅಂತ ಗುರುತಿಸಲಾಗ್ತಿತ್ತು. ದೋಬ್ ಅಂದರೆ 2 ನದಿಗಳ ನಡುವಿನ ಪ್ರದೇಶ. ಈ ಪ್ರದೇಶ ಸುಮಾರು 2000 ವರ್ಷಗಳ ಚರಿತ್ರೆಯನ್ನು ಹೊಂದಿದೆ. ಇಲ್ಲಿನ ಕೋಟೆ ಕೊತ್ತಲಗಳು, ಶಾಸನಗಳು, ದೇವಾಲಯ, ಮಸೀದಿಗಳು, ಅರಮನೆ ಅವಶೇಷಗಳು, ಗೋರಿಗಳು ಇಲ್ಲಿನ ಸಂಸ್ಕೃತಿಯನ್ನು ಹೇಳ್ತಾ ಇವೆ. ಮುದಗಲ್ನಲ್ಲಿರುವ ಕೋಟೆಗೆ ಸುಮಾರು 1000 ವರ್ಷಗಳ ಇತಿಹಾಸವಿದೆ. ದೇವಗಿರಿ ಯಾದವರ ಕಾಲದಲ್ಲಿ ಅಂದರೆ ಕ್ರಿಸ್ತಶಕ 1053ರಲ್ಲಿ ಜಮೀನ್ದಾರ ಮುದ್ದಪ್ಪ ರೆಡ್ಡಿ ಮುದಗಲ್ನಲ್ಲಿರುವ 2 ಸುತ್ತಿನ ಕೋಟೆಯನ್ನು ಕಟ್ಟಿಸಿದರು. ದೇವಗಿರಿ ಯಾದವರ ವಂಶದ ಬಿಲ್ಲಮನ ಆಡಳಿತದಲ್ಲಿ ಮಹಾಮಾಂಡಳೇಶ್ವರನಾದ ಕದಂಬ ಕುಲದ ಬಿಜ್ಜರಸ ಮುದಗಲ್ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡಿದ. ಇದು ಇಂದ್ರನ ಅಮರಾವತಿಗಿಂತಲೂ ಮಿಗಿಲಾಗಿತ್ತೆಂದು ಕ್ರಿಸ್ತಶಕ 1215ರ ಶಾಸನ ಹೇಳ್ತದೆ. ಪ್ರಾರಂಭದಲ್ಲಿ ಚಾಲುಕ್ಯರು, ನಂತರ ಹೊಯ್ಸಳರ ಅಧೀನಕ್ಕೆ ಒಳಪಟ್ಟಿತ್ತು. 14ನೇ ಶತಮಾನದಲ್ಲಿ ಬಹಮನಿ ಸುಲ್ತಾನರು ಕೋಟೆಯನ್ನು ವಶಪಡಿಸಿಕೊಂಡರು. ನಂತರ ಈ ಕೋಟೆ ವಿಜಯನಗರ ಅರಸರ ಕೈ ಸೇರಿತು. ಇತಿಹಾಸದ ಪ್ರಕಾರ ಈ ಕೋಟೆಗಾಗಿ ವಿಜಯನಗರದ ಅರಸರು ಹಾಗೂ ಬಹಮನಿ ಸುಲ್ತಾನರ ನಡುವೆ 12 ಯುದ್ಧಗಳು ನಡೆದಿವೆ. ಒಂದು ಯುದ್ಧವಂತೂ ಮದಗಲ್ ನಗರದ ಅಕ್ಕಸಾಲಿಗ ಯುವತಿಯ ಕಾರಣಕ್ಕಾಗಿ ನಡೆದಿದೆ ಎನ್ನಲಾಗ್ತದೆ. ಇದು ಒಂದು ಬಾಗಿಲು ಇದೆಯಲ್ಲ, ಈ ಬಾಗಿಲುನು ಮುಳ್ಳಿನ ಬಾಗಿಲಿನೇ, ಆದ್ರೆ ಇದಕ್ಕೆ ಆದಂತ ಒಂದು ಇತಿಹಾಸ ಇದೆ. ಈ ಬಾಗಿಲು ಯಾರು ಮಾಡಿರುವಂತದ್ದು ಮತ್ತೆ ಯಾವ ಕಾಲದಲ್ಲಿ ಮಾಡಿರುವಂತದ್ದು ಇಲ್ಲಿ ಬರವಣಿಗೆ ರೂಪದಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. 1482ರಲ್ಲಿ ಇಲ್ಲಿ ವೆಂಕಟಪ್ಪ ನಾಯಕ ಮಾಡಿಸಿದ ಒಂದು ಕದ ಇದು. ವೆಂಕಟಪ್ಪ ನಾಯಕ ಅಂತ ಹೇಳಿ ಈ ಕದ ಮಾಡಿಸಿದ್ದು 1482ರಲ್ಲಿ. ಆದ್ರೆ ಇದು ಸುಮಾರು 400-500 ವರ್ಷದ ಇತಿಹಾಸವುಳ್ಳ ಒಂದು ಕೋಟೆ ಇದೆ. ಈ ಕೋಟೆ ರಕ್ಷಣೆಗಾಗಿ ಸುಮಾರು ಕಾಲೇಜಿನ ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಗಳು, ರಾಜಕೀಯ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸೇರಿ ಇದನ್ನೆಲ್ಲ ಕ್ಲೀನ್ ಮಾಡಬೇಕಂತ ಹೇಳಿ ಬಹಳ ಶ್ರಮ ಪಟ್ಟಿದ್ದಾರೆ. ಮುದಗಲ್ ಜನತೆ ಎಷ್ಟಂತ ಶ್ರಮ ಪಡಬಹುದು, ಅದು ಅಸಾಧ್ಯವಾದ ಮಾತು. ಇದು ನಮ್ಮ ಮುದಗಲ್ ಕೋಟೆಯ ಒಂದು ಲಿಪಿ. ಈ ಕಲ್ಲಿನಲ್ಲಿರುವಂತಹ ಲಿಪಿ ಇತಿಹಾಸವನ್ನು ಎತ್ತಿ ತೋರಿಸ್ತಾ ಇದೆ. ಇದು ಹಳೆಯ ಇತಿಹಾಸ ಅಂತ ಹೇಳಿ ಇದರ ಬಗ್ಗೆ ಮಾಹಿತಿ ಇತಿಹಾಸಕಾರರಿಗೆ ತುಂಬಾ ಮಾಹಿತಿ ಇರುತ್ತೆ. ಈ ಲಿಪಿ ಕೂಡ ನೋಡಿ. ಮುದಗಲ್ ಪ್ರದೇಶವು ದೋಬ್ ಆಗಿದ್ದರಿಂದ ಈ ಪ್ರದೇಶವನ್ನು ಯಾರು ಗೆಲ್ತಾರೋ ಅವರಿಗೆ 2 ನದಿಗಳ ಹಿಡಿತ ಸಿಗ್ತಾ ಇತ್ತು. ಗಡಿಭಾಗದ ಆಯಾಕಟ್ಟಿನ ಸೂಕ್ಷ್ಮ ಕೇಂದ್ರವಾಗಿದ್ದ ಮುದಗಲ್ ಆರ್ಥಿಕ, ವಾಣಿಜ್ಯ, ವ್ಯಾಪಾರ ಕೇಂದ್ರವಾಗಿತ್ತು. ಕ್ರಿಸ್ತಶಕ 1566ರ ತಾಳಿಕೋಟೆ ಯುದ್ಧದಲ್ಲಿ ವಿಜಯನಗರ ಅರಸರು ಸೋತ ನಂತರ ಈ ಕೋಟೆ ಆದಿಲ್ ಶಾಹಿಗಳ ಕೈ ಸೇರಿತು. ಇದು 2 ಸುತ್ತಿನ ಕೋಟೆಯಾಗಿದ್ದು ಇದನ್ನು ಬಯಲು ಪ್ರದೇಶ ಹಾಗೂ ಬೆಟ್ಟದ ಮೇಲೆಯೂ ನಿರ್ಮಿಸಲಾಗಿದೆ. 1919 ಅಡಿ ಉದ್ದ ಹಾಗೂ 24 ಅಡಿ ಎತ್ತರದ ಗೋಡೆಯನ್ನು ಹೊಂದಿದೆ. 40 ಅಡಿ ಎತ್ತರದ ಹಾಗೂ 160 ಅಡಿ ಅಗಲವುಳ್ಳ 16 ಬುರುಜಗಳಿವೆ. ಕೋಟೆಯ ಸುತ್ತ ಸುಮಾರು 300 ಅಡಿ ಅಗಲ ಹಾಗೂ 10 ಅಡಿ ಆಳವಿರುವ ಕಂದಕ ಇದೆ. ವೈರಿಗಳು ಕೋಟೆಯನ್ನು ಪ್ರವೇಶಿಸಿದಂತೆ ಕಂದಕದ ನೀರಿನಲ್ಲಿ ಮೊಸಳೆಗಳನ್ನು ಬಿಡಲಾಗ್ತಿತ್ತು ಅಂತ ಹೇಳಲಾಗ್ತದೆ. ಶತ್ರುಗಳಿಗೆ ಗೊಂದಲ ಉಂಟು ಮಾಡಲೆಂದೇ ಬುರುಜ್ಗಳನ್ನು ದಾಟಿದ ನಂತರ ಪ್ರವೇಶ ದ್ವಾರವನ್ನು ನಿರ್ಮಿಸಲಾಗಿದೆ. ದೂರದಿಂದ ನೋಡಿದರೆ ಇಲ್ಲಿನ ಬಾಗಿಲು ಕಾಣಿಸುವುದೇ ಇಲ್ಲ.
ಜಗತ್ನಾಗ ಪರಿಷತ್ ಮೊಹರಂ ರೀ ಇದು. ಎಲ್ಲಾರು ಬರ್ತಾರೆ ಸರ್ ಇಲ್ಲಿ. ಮಕ್ಕಳೆಲ್ಲದು ಬರ್ತಾರ, ದೇವ ಬಿಡಿಸೋರು ಬರ್ತಾರ, ಆಮೇಲೆ ನೌಕರಿ ಇಲ್ಲದವ್ರು ಬರ್ತಾರೆ ಸರ್. ಕಾಲಿಲ್ಲ ಕಣ್ಣಿಲ್ಲ ಅಂತವ್ರು ಬಂದು ಬೇಡ್ಕೊಂಡು ಹೋಗ್ತಾರೆ ಸರ್. ಬೇಡ್ಕೊಂಡ್ರೆ ಇಲ್ಲಿ ಅದ್ಭುತ ಆದ ಬಾವಿ ಅದ ಸರ್. ಬಾವಿ ನೀರು ಕುಡಿದ್ರಿ ಎಲ್ಲ ರೋಗಗಳು ಎಲ್ಲ ಆರಾಮಾಗ್ಬಿಡ್ತು ಸರ್. ಮತ್ತೆ ಇಲ್ಲಿ ಬಂದ್ರೆ ಒಂದು ಸಲ ಮೊಹರಂ ಬಂದು ಇನ್ನೊಂದು ಸಲ ಬರಕಾಗ್ತದ್ರಿ. ಎಲ್ಲ ಅದ್ಭುತ ಅದ ರೀ ಇದು. ಮೊದಲು ಇದು ದೇವರು ಎಲ್ಲಿ ಮಕ್ಕ ಮದಿನೆ ತಂದಾರಿ. ಅದರಿಂದ ಭಾರಿ ಪವರ್ ಆದ್ರಿ. ಹಿಂದೂಗಳು ಮುಸ್ಲಿಮ್ಸ್ಗಳು ಎಲ್ಲ ಕರ್ನಾಟಕ, ಮಹಾರಾಷ್ಟ್ರ, ಪೂನಾ, ಗೋವಾ, ಹೊರದೇಶನ ಬಂದು ಇಲ್ಲಿ ಮೊಹರಂ ಆಚರಣೆ ಮಾಡ್ತಾರೆ ಸರ್. ಜಗತ್ ಪರಿಷತ್ ಮೊಹರಂ ರೀ ಇಲ್ಲಿ ರೀ. ಮತ್ತೆ ಮುಸ್ಲಿಂ ಭಾಷೆ ಹುಟ್ಟಿದ್ದು ಇಲ್ಲೇ ರೀ, ಮುದ್ಗಲೆ, ಏಕೈಕ ಮುದ್ಗಲ್ ಇದು. ಅದಕ್ಕೆ ಜಗತ್ ಪರಿಷತ್ ಮುದ್ಗಲ್ ನೋಡ್ರಿ. ಎಲ್ಲ ಎಲ್ಲಿ ಇದು ಮೊಹರಂ ನೋಡ್ರಿ 10-15 ದಿವಸ ನಡ್ತಿದ್ರಿ. ಎಲ್ಲೆಲ್ಲಿಂದ ಮೂಲೆ ಕಡೆಯಿಂದ ಬರ್ತಾರ್ರಿ. ಗ್ರ್ಯಾಂಡ್ ಅಂದ್ರೆ ಒಂದು 9 ದಿವಸ ಸವಾರಿಗೆ 1 ದಿವಸ ಆಗ್ತದ್ರಿ. ಮತ್ತೆ 4ನೇ ದಿವಸ ಇರ್ತದ್ರಿ ದೇವ್ರ ತೊಳೆದು. ಅಲ್ಲಿಂದ ಫುಲ್ ಇರ್ತಾರೆ ಮಂದಿ. ಕರ್ನಾಟಕ ಒಳಗ ಎಲ್ಲಾ ದೇವರುಗಳು ಇಲ್ಲಿ ತೊಳೆದು ಉಗ್ರ ತುಂಬತದ್ರಿ. ಎಲ್ಲಾ ಕರ್ನಾಟಕ ಒಳಗ ಎಲ್ಲ ಇಂಡಿಯಾದವ್ರು ಇಲ್ಲಿ ಬರ್ತಾರೆ ದೇವ್ರ ತೊಳಸ್ಕೊಳಕ. ಇಲ್ಲಿ ನೀರು, ಆಮೇಲೆ ಇಲ್ಲಿ ಜಾಗ ಎಷ್ಟು ಬಂದ್ರೆ ಅಲ್ಲಿ ಉಗ್ರ ತುಂಬತದ್ರಿ. ಅವ್ರ ಪವರ್ಫುಲ್ ದೇವರು ಆತದ್ರಿ. ಇಲ್ಲಿ ಮೂಲೆಯಿಂದ ಬರ್ತಾಳ್ರಿ ಇಲ್ಲಿ ನಮ್ಮ ಮುದ್ಗಲಿಗೆ. ಜಗತ್ ಪರಿಷತ್ ಮುದ್ಗಳ್ರಿ ಇದು. ಮತ್ತೆ ಇಂತನ ಬಾವಿ ಆದ ಸರ್. ಮತ್ತೆ ಹಳೆ ಕಾಲದ 700 ವರ್ಷ ಕಾಲ ಇದ್ರಿ ಇದು. ಆದಿಲ್ ಶಾ ಕಾಲದಾಗ ಇದ್ ನೋಡ್ರಿ ಎಲ್ಲ ಆಗಿದ್ದೆಲ್ಲ. ನಮ್ ದೊಡ್ಡಪ್ಪರು ಮಾಡ್ತಿದ್ರಿ, ನಾವು ನಮ್ಮಪ್ಪ ಮಾಡ್ಯಾರ, ನಮ್ಮ ಅಜ್ಜಿ ಮಾಡ್ಯಾರ ಇಲ್ಲಿ. ಕಾಲಾಂತರ ಕಲೆ ಅಂತ ಬಂದಾರ. ನಮ್ದು ತಲೆ ಅಂದ್ರೆ ಬಂದಿದ್ರಿ ದರ್ಗಾ. ಮುದುಗಲ್ನ ಮೊಹರಂ ಹಬ್ಬ ಮಾನವೀಯ ಮೌಲ್ಯ, ಕೋಮು ಸೌಹಾರ್ದ, ಜಾತ್ಯತೀತ ನಂಬಿಕೆ ಹುಟ್ಟಿಸಿ ಹಿಂದೂ ಮುಸ್ಲಿಮರ ಭಾವನಾತ್ಮಕ ಸಂಬಂಧಗಳ ಬೆಸುಗೆಯಾಗಿ ಬೆಳೆದಿದೆ. ಹೀಗಾಗಿ ಮುದುಗಲ್ ಭವ್ಯವಾದ ಇತಿಹಾಸ ಮತ್ತು ಸಂಸ್ಕೃತಿಗಳ ಕುರುಹಾಗಿ ಇಂದಿಗೂ ಗುರುತಿಸಿಕೊಂಡಿದೆ. ಮುದುಗಲ್ ಚರಿತ್ರೆ ಮತ್ತು ಸಾಂಸ್ಕೃತಿಕ ಭವ್ಯ ಕುರುಹಾಗಿ ಇಂದಿಗೂ ಅಚ್ಚಳಿಯದೆ ಉಳಿದು ಬಂದಿದೆ. ಇಂತಹ ಭವ್ಯ ಇತಿಹಾಸ ಸಾರುವ ಕೋಟೆಯನ್ನು ಅಲ್ಲಿನ ಪುರಸಭೆ ಆಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ಸ್ವಚ್ಛತೆಯನ್ನು ಕಾಪಾಡದೆ ನಾಶ ಮಾಡಲು ಮುಂದಾಗಿದೆ. ಈಗಲಾದರೂ ಸರ್ಕಾರ ತಕ್ಷಣವೇ ಎಚ್ಚೆತ್ತುಕೊಂಡು ಕೋಟೆಯ ಜೀರ್ಣೋದ್ಧಾರ ಹಾಗೂ ಸ್ವಚ್ಛತೆಗೆ ಮುಂದಾಗಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.